ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಅದರಲ್ಲಿ 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಇನಾರ್ಗ್ಯಾನಿಕ್ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಇದೆ, DSC-IV ಅಂತ ಕರೀತಾರೆ. ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ ಕೆಮಿಕಲ್ ಬಾಂಡಿಂಗ್ ಅಂತ. ಅದರದ್ದು ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಕೆಮಿಕಲ್ ಬಾಂಡಿಂಗಲ್ಲಿ ಇನ್ನೊಂದು ಥಿಯರಿ ಬರುತ್ತೆ, ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ, VSEPR ಥಿಯರಿ ಅಂತ ಹೇಳ್ತೀವಿ. ಇದನ್ನು ನಾವು ಎಕ್ಸ್ಟೆನ್ಷನ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ಬೋದು. VBT ಥಿಯರಿನಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇತ್ತು, ಕೆಲವೊಂದು ಅಬ್ಜೆಕ್ಷನ್ಸ್ ಇತ್ತು, ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಆ ಆನ್ಸರ್ನ ಕೊಡೋದಕ್ಕೆ ನಮಗೆ ಇನ್ನೊಂದು ಥಿಯರಿ ಬಂದಿದೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ. ಆ ಥಿಯರಿ ಯೂಸ್ ಮಾಡಿಕೊಂಡು ನಾವು ಅಮೋನಿಯಾ ಮತ್ತು ಅಮೋನಿಯಂ ಅಯಾನ್ದು ಸ್ಟ್ರಕ್ಚರು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವೇಲೆನ್ಸ್ ಬಾಂಡ್ ಥಿಯರಿ ವಾಸ್ ಫೇಲ್ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಸಮ್ ಆಫ್ ದಿ ಮಾಲಿಕ್ಯೂಲ್ಸ್. ವೇಲೆನ್ಸ್ ಬಾಂಡ್ ಥಿಯರಿ ಹೇಳುತ್ತೆ ಹೈಬ್ರಿಡೈಸೇಷನ್ ಮೇಲೆ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸು ಹೇಳ್ಬೋದು ಅಂತ ಹೇಳುತ್ತೆ. ಆದರೆ ಹೈಬ್ರಿಡೈಸೇಷನ್ ಒಂದಿತ್ತು, ಕೆಲವೊಂದು ಮಾಲಿಕ್ಯೂಲ್ಸ್ಗೆ ಹೈಬ್ರಿಡೈಸೇಷನ್ ಒಂದಿತ್ತು ಮತ್ತು ಸ್ಟ್ರಕ್ಚರು ಅಥವಾ ಜಾಮೆಟ್ರಿ ಒಂದಿತ್ತು. sp3 ಇದೇನು ಹೇಳಿತ್ತು ಅಂದರೆ VBT ಏನು ಹೇಳ್ತು ಅಂದರೆ sp3 ಅಂದರೆ ಟೆಟ್ರಾಹೈಡ್ರಲ್ ಇರಬೇಕು, sp2 ಅಂದರೆ ಟ್ರೈಗೋನಲ್ ಇರಬೇಕು, sp ಅಂದರೆ ಲೀನಿಯರ್ ಆಗಿರಬೇಕು. ಆ ರೀತಿಯಾಗಿ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಹೈಬ್ರಿಡೈಸೇಷನ್ ಇನ್ವಾಲ್ವ್ ವಿತ್ ಅ ಸೆಂಟ್ರಲ್ ಮೆಟಲ್ ಆಟಮ್, ಜಾಮೆಟ್ರಿ ಆರ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಹೀಗಿರಬೇಕು ಅಂತ ಹೇಳಿತ್ತು. ಬಟ್ ಕೆಲವೊಂದು ಸಲ ದೇರ್ ವಾಸ್ ಎ ಡಿಸ್ಟಾರ್ಷನ್ ಇನ್ ದಿ ಶೇಪ್. ಅದನ್ನು ಹೇಳೋದಕ್ಕೆ ನಮಗೆ ಇರುವಂಥ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ. ಆ ಥಿಯರಿ ಪ್ರಕಾರ ನಿಮಗೆ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಆರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ದಟ್ ಈಸ್ ಪ್ರೆಸೆಂಟ್ ಇನ್ ದಿ ಔಟರ್ ಶೆಲ್, ಅದ್ರ ಮೇಲೆ ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಅದನ್ನು ಇವತ್ತು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತು ವೆಸ್ಪಾರ್ ಥಿಯರಿ ಅಂದ್ರೇನು, ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ VBT ಆದಮೇಲೆ ನಮಗೆ ವೆಸ್ಪಾರ್ ಥಿಯರಿ ಬಂತು. ವೆಸ್ಪಾರ್ ಥಿಯರಿ ಅಂದರೆ ಏನು ಅಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ವೇಲೆನ್ಸ್ ಶೆಲ್ ನಿಮ್ಗೆ ಗೊತ್ತಿದೆ. ಸೊ ಯಾವುದೇ ಒಂದು ಆಟಮ್ನ ತೊಗೊಂಡ್ರೆ ಅದರದ್ದು ವೇಲೆನ್ಸ್ ಶೆಲ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಇದರ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅವು ಪೇರ್ ಆಗ್ತವೆ. ಆ ಪೇರ್ ಹೆಂಗೆ ರಿಪಲ್ಷನ್ ಆಗುತ್ತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡುತ್ತಲ್ಲ, ಅಂಥ ಥಿಯರಿಗೆ ನಾವೇನಂತ ಕರಿತೀವಿ ಅಂದರೆ ವೆಸ್ಪಾರ್ ಥಿಯರಿ ಅಂತ ಕರೀತಾರೆ. ಇಲ್ಲಾಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಹೇಳ್ತಾರೆ. ಇದನ್ನು ಸಿಡ್ವಿಕ್ ಮತ್ತು ಪೌವೆಲ್ ಅವರು ಪ್ರಪೋಸ್ ಮಾಡ್ತಾರೆ 1940. ಸೊ ಇದನ್ನು ಏನಕ್ಕೆ ಪ್ರಪೋಸ್ ಮಾಡ್ತಾರೆ ಅಂದರೆ, ಈಗ ನಿಮಗೆ VBT ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ VBT ಅಂತ ಹೇಳಿದೆ. VBTನಲ್ಲಿ ಏನು ಹೇಳುತ್ತೆ ಅಂತಂದರೆ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ಸು ಹೇಳ್ತಾ ಹೋಯ್ತು. ಸೊ ದೇರ್ ವಾಸ್ ಸಮ್ ಡಿಸ್ಟರ್ಬೆನ್ಸ್ ಇನ್ ದಿ ಸ್ಟ್ರಕ್ಚರ್ ಆಫ್ ಸಮ್ ಮಾಲಿಕ್ಯೂಲ್ಸ್ ಟು ಎಕ್ಸ್ಪ್ಲೇನ್ ದಟ್ ವಿ ಹ್ಯಾವ್ ಎ ಥಿಯರಿ ಆ್ಯಂಡ್ ದಟ್ ಥಿಯರಿ ಇಸ್ ಕಾಲ್ಡ್ ಆಸ್ ವೆಸ್ಪಾರ್ ಥಿಯರಿ. ಈಗ VBT ಥಿಯರಿನಲ್ಲಿ ಏನು ಹೇಳ್ತು, ಯಾವುದೋ ಒಂದು ಮಾಲಿಕ್ಯೂಲ್ ಕೊಟ್ಟರೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕೊಟ್ಟರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ದು ಸ್ಟ್ರಕ್ಚರ್ ಹೇಳ್ತಾ ಇತ್ತು, ಅದರದ್ದು ಜಾಮೆಟ್ರಿ ಹೇಳ್ತಾ ಇತ್ತು, ಅದು ಟೆಟ್ರಾಹೈಡ್ರಲ್ ಇದೆಯಾ, ಯಾವ ಟೈಪ್ ಹೈಬ್ರಿಡೈಸೇಷನ್ ಇದೆ. ಬಿಕಾಸ್ ನಿಮ್ಗೆ ಗೊತ್ತು VBT took the help of hybridization. Based on hybridization ಇದ್ದದ್ದು ಜಾಮೆಟ್ರಿ ಇದಿದೆ, ಶೇಪ್ ಇದಿದೆ ಅಂತ ಹೇಳ್ತಾ ಹೋಗ್ತೀವಿ. sp3 ಇತ್ತು ಅಂದರೆ ಟೆಟ್ರಾಹೈಡ್ರಲ್ ಇರಬೇಕು, sp2 ಇತ್ತು ಅಂತಂದರೆ ಟ್ರೈಗೋನಲ್ ಇರಬೇಕು, sp ಇತ್ತು ಅಂದರೆ ಲೀನಿಯರ್ ಇರಬೇಕು. ಸೊ ಹಾಗೆ ಪ್ರತಿಯೊಂದು ಹೈಬ್ರಿಡೈಸೇಷನ್ ತಕ್ಕಂಗೆ ಆ ಮಾಲಿಕ್ಯೂಲ್ಗೆ ಒಂದೊಂದು ಶೇಪ್ ಇರಬೇಕು. ಆದರೆ ಸಮ್ ಮಾಲಿಕ್ಯೂಲ್ಸ್ ದೇರ್ ವಾಸ್ ಅನ್ ಎಕ್ಸೆಪ್ಷನ್. ಈಗ ಟೆಟ್ರಾಹೈಡ್ರಲ್ ಇರೋ ಕಡೆಗೆ ಟೆಟ್ರಾಹೈಡ್ರಲ್ ಇಲ್ಲದೆ ಬೇರೆ ಏನೋ ಇರ್ತಿತ್ತು. ಸೊ ಅದೇ ಥರ ಸ್ಕ್ವೇರ್ ಪ್ಲೇನರ್ ಇರೋ ಕಡೆಗೆ ಅದು ಸ್ಕ್ವೇರ್ ಪ್ಲೇನರ್ ಇಲ್ದಲೆ ಬೇರೆ ಏನೋ ಇರ್ತಿತ್ತು. ಅದು ಯಾಕೆ ಇರ್ತಿತ್ತು ಅಂತ ಎಕ್ಸ್ಪ್ಲೈನ್ ಮಾಡುತ್ತಲ್ಲ, ಆ ಥಿಯರಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ಪ್ರಪೋಸ್ ಮಾಡಿದ್ದು ಯಾರು ಅಂದರೆ ಸಿಡ್ವಿಕ್ ಮತ್ತು ಪೌವೆಲ್. ಅವ್ರೇನು ಹೇಳ್ತಾರೆ ಅಂತಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ಸ್ ಏನಿರ್ತಲ್ಲ ಅವು ಏನು ಮಾಡ್ತೇವೆ, ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ಸೊ ಅದು ಬಿಕಾಸ್ ಆಫ್ ದಟ್ ದೆರ್ ವಿಲ್ ಬಿ ಡಿಸ್ಟಾರ್ಷನ್ ಇನ್ ದಿ ಶೇಪ್, ಆ ಡಿಸ್ಟಾರ್ಷನ್ ಇನ್ ದಿ ಜಾಮೆಟ್ರಿ ಅಂತ ಹೇಳುತ್ತೆ. ಸೊ ಯಾಕೆ ಜಾಮೆಟ್ರಿ ಅಥವಾ ಡಿಸ್ಟಾರ್ಷನ್ ಯಾಕಾಗುತ್ತೆ, ಶೇಪ್ ಯಾಕೆ ವೇರಿ ಆಗುತ್ತೆ ಅಂದರೆ ಅಲ್ಲಿ ಎಲೆಕ್ಟ್ರಾನ್ ಪೇರ್ ಏನಿರುತ್ತಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ ಏನಿರುತ್ತಲ್ಲ, ಇಫ್ ದೇ ಸ್ಟಾರ್ಟ್ ರಿಪಲ್ ವಿತ್ ಈಚ್ ಅದರ್, ಆವಾಗ ಏನಾಗುತ್ತೆ ಅಂದರೆ ಶೇಪು ಡಿಸ್ಟಾರ್ಚ್ ಆಗುತ್ತೆ ಅಂತ ಹೇಳ್ತಾರೆ.
They suggested that the shape of the molecules can be determined by the electron pairs in the valence shell of the central atom. So ಅವ್ರೇನು ಹೇಳ್ತಾರೆ ಅಂದರೆ in the shape of the molecule depends upon the central atom. So central atom ಯಾವುದಿದೆಯಲ್ಲ ಅದ್ರ ಮೇಲೆ ಶೇಪ್ ಡಿಸೈಡ್ ಆಗುತ್ತೆ. ಸೆಂಟ್ರಲ್ ಆಟಮ್ದು ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ಸ್ ಯಾವುದಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದೇ ಕ್ಲಾಸಿಫೈಡ್ ದಟ್ ಇಂಟು 2 ಟೈಪ್. ಒನ್ ಇಸ್ ಕಾಲ್ಡ್ ಎಸ್ ಎ ಲೋನ್ ಪೇರ್ LP ಅಂತ ಹೇಳ್ತಾರೆ, ಇನ್ನೊಂದು ಇಸ್ ಕಾಲ್ಡ್ ಎಸ್ ಎ ಬಾಂಡ್ ಪೇರ್ BP ಅಂತ ಹೇಳ್ತಾರೆ. ಸೊ ಅಂದರೆ ಏನಾಯಿತು, ಈಗ ಯಾವುದೇ ಒಂದು ಮಾಲಿಕ್ಯೂಲ್ದು ಶೇಪ್ ಏನಿದೆಯಲ್ಲ ಆ ಶೇಪ್ ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ಹೈಬ್ರಿಡೈಸೇಷನ್, ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ನ ತಗೊಂಡ್ರೆ 2 ಥರ ಪೇರ್ ಇರುತ್ತೆ, ಒಂದಕ್ಕೆ ಲೋನ್ ಪೇರ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರಿತೀವಿ. ಸೊ ಹಾಗಾದರೆ ಲೋನ್ ಪೇರ್ ಅಂದ್ರೆ ಏನು, ಬಾಂಡ್ ಪೇರ್ ಅಂದ್ರೆ ಏನು ಅಂತ ನಾನು ಈಗ ಅರ್ಥ ಮಾಡ್ಕೋಬೇಕಾಗತ್ತೆ. ಬಾಂಡ್ ಪೇರ್ BP ಅಂತಂದರೆ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ಆರ್ ಕಾಲ್ಡ್ ಆಸ್ ಅ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ನಿಮಗೆ ಗೊತ್ತು ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಆಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಶುಡ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳ್ತೀವಿ. ಆದರೆ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಬಾಂಡ್ ಪೇರ್ ಇದ್ದರು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ದರು, ಎಲ್ಲ ವೇಲೆನ್ಸ್ ಎಲೆಕ್ಟ್ರಾನ್ಸ್ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಓನ್ಲಿ ಫ್ಯೂ ಆಫ್ ದೆಮ್ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಸೊ ಇಫ್ ದೇ ಆರ್ ಸಿಂಗ್ಲಿ ಪೇರ್ಡ್ ಆಗಿತ್ತು ಅಂದರೆ ದೇ ಹ್ಯಾವ್ ಟೆಂಡೆನ್ಸಿ ಟು ಬಿಕಮಿಂಗ್ ಪೇರ್ಡ್, ದೇರ್ಫೋರ್ ದೇ ವಿಲ್ ಬಿಕಮ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ BP ಅಂತ ಕರಿತೀವಿ. ಏನಾಗ್ತಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 2 ಥರ ಇದೆ ಅಂತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ವೆನ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಔಟರ್ಮೋಸ್ಟ್ ಶೆಲ್ಲಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಅದಕ್ಕೆ ನಾನು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ, ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ, ಇಲ್ಲಾಂದರೆ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ. ಎಲ್ಲ ಒಂದೇ, ಬಟ್ ಬೇರೆ ಬೇರೆ ಟರ್ಮಿನಾಲಜೀಸ್ ಬೇರೆ ಬೇರೆ ಬುಕ್ಕಲ್ಲಿ ಯೂಸ್ ಮಾಡ್ತಾರೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್, ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್, ಒನ್ ಅಂಡ್ ದಿ ಸೇಮ್. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಬಾಂಡಿಂಗ್ ಅನ್ನು ಇನ್ವಾಲ್ವ್ ಆಗುತ್ತೆ. ಯಾಕೆ ಬಾಂಡಿಂಗ್ ಅನ್ನು ಇನ್ವಾಲ್ವ್ ಆಗ್ತವೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅಂಥ ಬಾಂಡ್ ಪೇರ್ಗೆ ನಾವೇನಂತ ಕರಿತೀವಿ, ಅಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇನ್ನು ಕೆಲವೊಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅವು ಮೆಜಾರಿಟಿ ಮೆನಿ ಟೈಮ್ಸ್ ದೇ ಡು ನಾಟ್ ಇನ್ವಾಲ್ವ್, ಬಟ್ ಕೆಲವು ಸಲ ಇನ್ವಾಲ್ವ್ ಆಗುತ್ತೆ, ಕೆಲವು ಅಷ್ಟೇ ಸಲ ಇಫ್ ದೇ ವಿಲ್ಲಿಂಗ್ ಇಟ್, ಬೇಕು ಅಂದರೆ ಇನ್ವಾಲ್ವ್ ಆಗ್ತವೆ, ಬೇಡ ಅಂದರೆ ಇನ್ವಾಲ್ವ್ ಆಗಲ್ಲ. ಅಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂದರೆ ಮಾತ್ರ ವೆಸ್ಪಾರ್ ಥಿಯರಿ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 2 ಥರ ಬಾಂಡ್ ಪೇರ್ ಇದೆ, ಒಂದಕ್ಕೆ 2 ಥರ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಒಂದಕ್ಕೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಬಾಂಡ್ ಪೇರ್ ಅಂದರೆ ದೇ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಾಂಡಿಂಗ್, ಲೋನ್ ಪೇರ್ ಅಂದರೆ ಜನರಲಿ ದೇ ವಾಂಟ್ ಇನ್ವಾಲ್ವ್ ಇನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಿಕಾಸ್ ದೇ ಆಲ್ರೆಡಿ ಪೇರ್ಡ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೈಟ್ರೋಜನ್ ತೊಗೊಂಡೆ, ನಂಬರ್ 7 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p3 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಯು ಹ್ಯಾವ್ ಟು ಬಿ ರಿಮೆಂಬರ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಲಾಸ್ಟ್ ಎಲೆಕ್ಟ್ರಾನ್ ಅಷ್ಟೇ ಅಂತಲ್ಲ, ವೇಲೆನ್ಸ್ ಶೆಲ್ ಲಾಸ್ಟ್ ಶೆಲ್ಲಲ್ಲಿ ಇರೋವಂಥ ಎಲೆಕ್ಟ್ರಾನ್ಸ್ ಎಲ್ಲ 2s ತೊಗೋಬೇಕು, ನಾವು 2pನೂ ತೊಗೋಬೇಕು. ಸೊ ಅವಾಗ ಟೋಟ್ಲಿ ಎಷ್ಟಾಯಿತು, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಯಿತು. 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ನಾನು ಬರೆದ್ರೆ ಏನಾಗುತ್ತೆ, 2s ಅಂತಂದರೆ 2 ಪೇರ್ಡ್ ಆಗಿದೆ, 2p ಅಂದರೆ ಒಂದೊಂದು ಸಿಂಗಲ್ ಆಗಿ ನಾನು ಪೇರ್ ಮಾಡಿದ್ದೀನಿ. ಸೊ ಇಲ್ಲಿ ಏನು ಹೇಳ್ತೀನಿ, 2sಗೆ ಏನಂತ ಕರಿತೀನಿ ನಾನು, ಲೋನ್ ಪೇರ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ದೇ ಜನರಲಿ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಬಿಕಾಸ್ ದೇ ಆಲ್ರೆಡಿ ಪೇರ್ ಆಗಿಬಿಟ್ಟಿದ್ದಾವೆ. ಸೊ ಹಾಗಾಗಿ ಜನರಲಿ ಏನಾಗ್ತವೆ, ಅವು ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಆ ಥರ ಬಾಂಡ್ ಪೇರ್ ತೊಗೊಂಡ್ರೆ ಅವು ಸಿಂಗಲಿ ಬಾಂಡ್ ಆಗಿದೆ, ಹಾಗಾಗಿ ದೇ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಾಂಡಿಂಗ್. ದೇರ್ ಫಾರ್ ದೋಸ್ ಎಲೆಕ್ಟ್ರಾನ್ಸ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬಾಂಡ್ ಪೇರ್. ಓನ್ಲಿ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ವಿಲ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ಬಿಕಾಸ್ ದೇ ಆರ್ ಸಿಂಗ್ಲಿ ಪೇರ್ಡ್, ವೇರಾಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಜನರಲಿ ದೇ ಡು ನಾಟ್ ಟೇಕ್ ಪಾರ್ಟ್, ಸಮಟೈಮ್ಸ್ ದೇ ಮೇ, ಬಟ್ ಜನರಲಿ 99.9% ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ಯಾಕೆ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂದರೆ ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಆಲ್ರೆಡಿ ಫಿಲ್ಡ್ ಆರ್ಬಿಟಲ್ಸ್. ಅನ್ಫಿಲ್ಡ್ ಇದ್ದರೂ ಅದು ಫಿಲ್ ಆಗೋದಕ್ಕೋಸ್ಕರ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತವೆ. ಫಿಲ್ ಆದಾಗ ಏನಾಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಡಿಕ್ರೀಸ್ ಆಗುತ್ತೆ, ಹಾಗಾಗಿ ದೇ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ವೇರಾಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಲ್ರೆಡಿ ಅವು paired ಆಗಿರ್ತವೆ, therefore they do not take part in chemical bonding. There is a difference between bond pair and lone pair. Bond pair ಅಂದ್ರೆ ಏನು, they take part in chemical bonding. Bond ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಅದಕ್ಕೆ bond pair of electrons. After involving bond they are going to form a pair, ಹಂಗಾಗಿ ಅದನ್ನ bond pair ಅಂತ ಕರಿತೀವಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಆಲ್ರೆಡಿ ಪೇರ್ಡ್ ಆಗಿರ್ತವೆ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ. ಸೊ ನಿಮ್ಮ ಸೆಂಟ್ರಲ್ ಆಟಮಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಅದ್ರ ಮೇಲೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಡಿಪೆಂಡ್ ಆಗುತ್ತೆ ಅಂತ ಹೋಗ್ತಾರೆ ಅಕಾರ್ಡಿಂಗ್ ಟು ವೆಸ್ಪಾರ್ ಥಿಯರಿ. ವೆಸ್ಪಾರ್ ಥಿಯರಿ ಅಂದರೆ ವೇಲೆನ್ಸ್ ಶೆಲ್
ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ. ಅದರದ್ದು ಪಾಸ್ಟುಲೇಟ್ಸ್ ಏನಂತ ಇದನ್ನು ಕೇಳಿದ್ದಾರೆ ಕೆಲವು ಸಲ. ಗಿವ್ ದಿ ಪಾಸ್ಟುಲೇಟ್ಸ್ ಆಫ್ ಎಸ್ಪಾರ್ ಥಿಯರಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಇದ್ರದ್ದು 4 ಪಾಸ್ಟುಲೇಟ್ಸ್ ಇದೆ, ಅಷ್ಟು ನಿಮಗೆ ನೆನಪಿರಬೇಕಾಗತ್ತೆ. ದ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್. ನಾನು ಮುಂಚೆನೇ ಹೇಳಿದಂಗೆ ನಿಮ್ಮದು ಮಾಲಿಕ್ಯೂಲ್ದು ಜಾಮೆಟ್ರಿ ಇರ್ಬೋದು, ಶೇಪ್ ಇರ್ಬೋದು, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ವೇಲೆನ್ಸ್ ಎಲೆಕ್ಟ್ರಾನ್ ಶೆಲ್ ಪೇರ್ಸ್ ಯಾವುದಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಥರ ಡಿಪೆಂಡ್ಸ್ ಆನ್ ನಂಬರ್ ಆ್ಯಂಡ್ ಹೌ ವಾಟ್ ಟೈಪ್ ಆಫ್ ಬಾಂಡ್ ಪೇರ್ ಇಸ್ ಪ್ರೆಸೆಂಟ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಎಲೆಕ್ಟ್ರಾನ್ ಪೇರ್ ಬೆಂಡ್ ಟು ರಿಪಲ್ ಒನ್ ಅನದರ್ ಬಿಕಾಸ್ ದರ್ ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಆಸ್ ಎ ರಿಸಲ್ಟ್ ದ ಎಲೆಕ್ಟ್ರಾನ್ ಪೇರ್ try to stay as far apart as possible in order to acquire a state of minimum energy or maximum stability. ಸೊ ಈ ಎಲೆಕ್ಟ್ರಾನ್ ಪೇರ್ಸ್ ಏನಾಗುತ್ತೆ, ನಿಮ್ಗೆ ಗೊತ್ತು ಎಲೆಕ್ಟ್ರಾನ್ಸ್ ಅಂದರೆ ದೇ ಆರ್ ನೆಗೆಟಿವ್ಲಿ ಚಾರ್ಜ್. ವೆನ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್ ದೇ ಟ್ರೈ ಟು ರಿಪಲ್ ಈಚ್ ಅದರ್. ನಿಮಗೆ ಗೊತ್ತು ಲೈಟ್ ಪೋಲ್ಸ್ ಆಲ್ವೇಸ್ ಏನಾಗುತ್ತೆ, ರಿಪಲ್ ಆಗುತ್ತೆ. ಸೊ ರಿಪಲ್ ಆದಾಗ ಏನಾಗುತ್ತೆ, ಎಷ್ಟು ರಿಪಲ್ ಆಗುತ್ತೆ, ಸೊ ಅದು ಎಲ್ಲಿ ತನಕ ರಿಪಲ್ ಆಗುತ್ತೆ ಅಂದರೆ ಅಂಟಿಲ್ ಇಟ್ ಗೆಟ್ ದಿ ಸ್ಟೇಟ್ ಆಫ್ ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ಸೊ ಏನಾಗುತ್ತೆ, ಹತ್ತತ್ರ ಬಂದ ತಕ್ಷಣ ಏನಾಗುತ್ತೆ, ದೇ ಟ್ರೈ ಟು ರಿಪಲ್ ಇಚ್ ಅದರ್. ದೂರ ಹೋಗಿ ಟ್ರೈ ಮಾಡ್ತವೆ. ಎಷ್ಟು ದೂರ ಹೋಗಿ ಟ್ರೈ ಮಾಡ್ತವೆ, ಯಾವುದೋ ಒಂದು ಡಿಸ್ಟೆನ್ಸ್ಗೆ ಹೋದಾಗ ಅಲ್ಲೇನಾಗುತ್ತೆ, ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ, ಮಿನಿಮಮ್ ಎನರ್ಜಿ ಇರುತ್ತೆ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಇರ್ತಾರೆ. ಆ ಸ್ಟೇಟಿಗೆ ಬರೋ ತನಕ ಏನಾಗ್ತಾ ಇರ್ತಾವೋ ದೂರ ಹೋಗ್ತಾ ಇರ್ತವೆ. ಅಲ್ಲಿಗೆ ಬಂದ ತಕ್ಷಣ ಏನಾಗುತ್ತವು ಸ್ಟಾಪ್ ಮಾಡ್ತವೆ. ಬಿಕಾಸ್ ಆಫ್ ದಟ್ ದೇ ಚೇಂಜ್ ಇನ್ ದಿ shape of the molecule or geometry of the molecules ಅಂತ ಹೇಳ್ತಾರೆ. Repulsion between the lone pair and lone pair of electrons is different from bond pair or bond pair or lone pair. ಸೊ ಈಗ ಏನಾಗ್ತಾ ಇದೆ, ನಿಮ್ಮ ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮಲ್ಲಿ ಯಾವ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಅವ್ರದ್ದು ರಿಪಲ್ಷನ್ನು ಬೇರೆ ಆಗುತ್ತೆ. ಲೋನ್ ಪೇರ್ ರಿಪಲ್ಷನ್ ಬೇರೆ ಇರುತ್ತೆ, ಲೋನ್ ಪೇರ್ ರಿಪಲ್ಷನ್ ಬೇರೆ ಇರುತ್ತೆ, ಬಾಂಡ್ ಪೇರ್ ರಿಪಲ್ಷನ್ನು ಬೇರೆ ಇರುತ್ತೆ. ಎಲ್ಲದಕ್ಕಿಂತ ಮಿನಿಮಮ್ ಯಾವುದಕ್ಕಿರುತ್ತೆ ಅಂದರೆ ಬಾಂಡ್ ಪೇರ್ ಏನಿದೆಯಲ್ಲ ಅವು ಮಿನಿಮಮ್ ಎನರ್ಜಿ ಇರುತ್ತೆ. ಬಿಕಾಸ್ ಆಲ್ರೆಡಿ ಫಿಲ್ಡ್ ಆಗಿರ್ತವೆ, ಹಾಗಾಗಿ ತುಂಬ ಇಂಟ್ರಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಮ್ಯಾಕ್ಸಿಮಮ್ ಯಾವುದಕ್ಕಿರುತ್ತೆ ಅಂದರೆ ಲೋನ್ ಪೇರ್ ಇದ್ದಾಗ ಅವೇನಾಗುತ್ತೆ, ಇಂಟ್ರಾಕ್ಟ್ ಮಾಡೋ ಅಂಥದ್ದು ಜಾಸ್ತಿ ಆಗುತ್ತೆ. ಇನ್ ಬಿಟ್ವೀನ್ ಯಾವ್ದು ಬರುತ್ತೆ ಅಂದರೆ ಒಂದು ಲೋನ್ ಪೇರು ಒಂದು ಬಾಂಡ್ ಪೇರ್ ಇದ್ದರೆ. ಅರ್ಥ ಆಗ್ತಿದೆ ಅನ್ಸುತ್ತೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಅಂಡ್ ಟೈಪ್ ಆಫ್ ಎಲೆಕ್ಟ್ರಾನ್ ಪೇರ್ ಪ್ರೆಸೆಂಟ್ ಇನ್ ದಿ ಮಾಲಿಕ್ಯೂಲ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ರಿಪಲ್ ಆಗುತ್ತೆ. ಎಲ್ಲಿ ತನಕ ರಿಪಲ್ ಆಗುತ್ತೆ ಅಂದರೆ ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಇರೋ ತನಕ ರಿಪಲ್ ಆಗುತ್ತೆ. ಸೊ ರಿಪಲ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್. ಎಲ್ ಪಿ ಇಂಟ್ರಾಕ್ಷನ್ ಆಗ್ತಿದೆಯಾ, LP-BP ಇಂಟ್ರಾಕ್ಷನ್ ಆಗ್ತಿದೆಯಾ, BP-BP ಇಂಟ್ರಾಕ್ಷನ್ ಆಗ್ತಿದೆಯಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ದ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ಅಡಿಷನ್ ಟು ದಿ ಬಾಂಡಿಂಗ್ ಪೇರ್ ರಿಸಲ್ಟ್ ಇನ್ ಸರ್ಟನ್ ಡಿಸ್ಟಾರ್ಷನ್ ಇನ್ ರೆಗ್ಯುಲರ್ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್. ನಾನು ಮುಂಚೆನೇ ಹೇಳಿದಾಗೆ sp3 ಅಂದರೆ ಈ ಶೇಪ್ ಇರಬೇಕು ಅಂತ ಇರುತ್ತೆ. ಆದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮಲ್ಲಿ ಲೋನ್ ಪೇರ್ ಬಾಂಡ್ ಪೇರ್ ಇತ್ತು ಅಂದರೆ ಬಿಕಾಸ್ ಆಫ್ ದೇರ್ ಇಂಟ್ರಾಕ್ಷನ್ಸ್, ಬಿಕಾಸ್ ಆಫ್ their repulsion, there may be change in the shape of the molecule. There will be distortion in a regular geometry. Distortion ಅಂದರೆ shape change ಆಗೋದಕ್ಕೆ distortion ಅಂತ ವರ್ಡ್ ಯೂಸ್ ಮಾಡ್ತೀವಿ. ಡಬಲ್ ಬಾಂಡ್ಸ್ ಇದ್ರೂ ರಿಪಲ್ಷನ್ ಆಗುತ್ತೆ ದ್ಯಾನ್ ದಟ್ ಆಫ್ ದಿ ಸಿಂಗಲ್ ಬಾಂಡ್, ಅಂಡ್ ಟ್ರಿಪಲ್ ಬಾಂಡ್ ಕಾಸ್ ಮೋರ್ ರಿಪಲ್ಷನ್ ದ್ಯಾನ್ ದಿ ಡಬಲ್ ಬಾಂಡ್. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆಯಾ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲದ್ರ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ದೆರ್ ವಿಲ್ ಬಿ ಚೇಂಜ್ ಇನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್, ದೆರ್ ವಿಲ್ ಬಿ ಡಿಸ್ಟಾರ್ಷನ್ ಇನ್ ದಿ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ if your central molecule will going to have a lone pair or bond pair. That upon the number and how many electron pair present in the central atom ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅಮೋನಿಯಾ, ನಾನು 4 ಪಾಸ್ಟುಲೇಟ್ ಹೇಳಿದ್ದೀನಿ. ಸೊ ಜಾಮೆಟ್ರಿ ಡಿಪೆಂಡ್ಸ್ ಅಪಾನ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವು ಹೇಗೆ ಇಂಟ್ರಾಕ್ಟ್ ಮಾಡ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಏನಾಗುತ್ತೆ, ದೆರ್ ವಿಲ್ ಬಿ ಡಿಸ್ಟಾರ್ಷನ್ ಇನ್ ದಿ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್. ಸೊ ಇದು ಪಾಸ್ಟುಲೇಟ್ಸ್ ಆಯಿತು. ಆ ಪಾಸ್ಟುಲೇಟ್ ಬೇಸ್ ಮೇಲೆ ನಾವು ಅಮೋನಿಯಾ ಮಾಲಿಕ್ಯೂಲ್ನ ಈಗ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅಗೇನ್ ಇದರಲ್ಲಿ ಐದರ್ ಈ ಕ್ವಶನಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಏನು ಕೇಳ್ಬೋದು ಅಂತಂದರೆ ಯಾವ್ದಾದ್ರು ಪಾಸ್ಟುಲೇಟ್ಸ್ನ ಎಕ್ಸ್ಪ್ಲೈನ್ ಮಾಡಿ, ಗಿವ್ ದಿ ಪಾಸ್ಟುಲೇಟ್ಸ್ ಆಫ್ ವೆಸ್ಪಾರ್ ಥಿಯರಿ ಅಂತ ಕೇಳ್ಬೋದು. ಇಲ್ಲ ಅಂದರೆ ಅದೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ದ ಅಮೋನಿಯಾ ಮಾಲಿಕ್ಯೂಲ್, ದ ಶೇಪ್ ಆಫ್ ದಿ ಅಮೋನಿಯಾ ಮಾಲಿಕ್ಯೂಲ್ ಬೇಸ್ಡ್ ಆನ್ ವೆಸ್ಪಾರ್ ಥಿಯರಿ ಅಂತ ಕೇಳ್ತಾರೆ. 4 ಮಾರ್ಕ್ ಕ್ವಶನು, ವೆರಿ ಇಂಪಾರ್ಟೆಂಟ್. ತುಂಬ ಸಿಂಪಲ್ ಆಗಿದೆ ಆದರೆ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೋಬೇಕಾಗತ್ತೆ ನೀವು. ಸೊ ಪಾಸ್ಟುಲೇಟ್ಸ್ ಅಂದರೆ 4 ಪಾಸ್ಟುಲೇಟ್ಸ್ ಇದೆ. 4 ಪಾಸ್ಟುಲೇಟ್ಸ್ ಹೇಳೋದು ಮಾಲಿಕ್ಯೂಲ್ ಹೇಳಬೇಕು ಅಂದರೆ, ಇನ್ ಅಮೋನಿಯಾ ಮಾಲಿಕ್ಯೂಲ್ ದ ಸೆಂಟ್ರಲ್ ಆಟಮ್
nitrogen has 5 electrons in the valence shell. So ನಮಗೆ ಇಲ್ಲಿ ಈಗ ವೆಸ್ಪರ್ ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ನಾನು ಶೇಪ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನನ್ನ ಮಾಲಿಕ್ಯೂಲ್ದು ಸೆಂಟ್ರಲ್ ಆಟಮ್ ಯಾವುದಿದೆ ಅಂತ ನೋಡ್ಕೊಬೇಕು. ಅಮೋನಿಯಾ ಅಂದರೆ NH3 ಇದೆ, ಸೆಂಟ್ರಲ್ ಆಟಮ್ ನೈಟ್ರೋಜನ್ ಇದೆ, ಅದು ಸುತ್ತ 3 ನನಗೆ ಹೈಡ್ರೋಜನ್ ಇದೆ. ಸೊ ನನ್ನ ಸೆಂಟ್ರಲ್ ಆಟಮ್ ಯಾವುದಾಯಿತು, ನೈಟ್ರೋಜನ್ ಸೆಂಟ್ರಲ್ ಆಟಮ್ ಆಯಿತು. ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. 7 ಇದೆ ನಂಬರ್, ಅಟಾಮಿಕ್ ನಂಬರು. 1s2 2s2 2p3 ಬರೀತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದು ಯಾವುದ್ರ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ, ಹೈಡ್ರೋಜನ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಹೈಡ್ರೋಜನ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಒಂದೇ ಒಂದು ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ ಅಂದರೆ, ನೈಟ್ರೋಜನ್ಗೆ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಥವಾ ಎಷ್ಟು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, 3 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ 3 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಒಂದು ಹೈಡ್ರೋಜನ್ ಜೊತೆಗೆ ಒಂದು ಬಾಂಡ್ ಪೇರ್ ಕಂಬೈನ್ ಆಗಿ ಅಲ್ಲೇನು ಮಾಡುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ 5 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಒಂದು ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಇಫ್ ದೇ ಆರ್ ಆಲ್ರೆಡಿ ಪೇರ್ ಅದನ್ನು ಲೋನ್ ಪೇರ್ ಅಂತ ಕರಿತೀವಿ. ಸಿಂಗಲ್ ಆಗಿರೋದಕ್ಕೆ ಏನಂತ ಕರಿತೀವಿ, ಬಾಂಡ್ ಪೇರ್ ಅಂತ ಕರಿತೀವಿ. ಓನ್ಲಿ ಸಿಂಗಲ್ ಆಗಿರೋದು ದೇ ಇನ್ವಾಲ್ವ್ ಇನ್ ಬಾಂಡಿಂಗ್. ಸೊ ಒಂದು ಹೈಡ್ರೋಜನ್ ಆಟಮು ಒಂದು ಲೋನ್ ಪೇರ್ ಆಫ್ ಒಂದು ಬಾಂಡ್ ಪೇರ್ ಆಫ್ ಅಮೋನಿಯಾ ಜೊತೆ ಅಮೋನಿಯಾದಲ್ಲಿರುವಂಥ ನೈಟ್ರೋಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಹಾಗೆ ಎರಡನೇದು ಮೂರನೇದು. ಹಾಗಾಗಿ ಏನಾಗುತ್ತೆ ಅಂದರೆ 3 ಹೈಡ್ರೋಜನ್ ಆಟಮ್ ದೇ ಗೋಯಿಂಗ್ ಟು ಫಾರ್ಮ್ 3 N&H ಬಾಂಡ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೆಂಟ್ರಲ್ ಆಟಮ್ದು ನೈಟ್ರೋಜನ್ ಇದೆ, ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಇದ್ದೀನಿ. ಸೊ ಅದರಲ್ಲಿ ಲೋನ್ ಪೇರ್ ಎಷ್ಟಿದೆ, ಬಾಂಡ್ ಪೇರ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿದ್ದೀನಿ. ಒಂದು ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಆ 3 ಬಾಂಡ್ ಪೇರ್ ಏನು ಮಾಡುತ್ತೆ, 3 ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಅದು ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ. ಎಷ್ಟು ಬಾಂಡ್ ಫಾರ್ಮೇಷನ್ ಮಾಡುತ್ತೆ, 3 NH ಕೋವೆಲೆಂಟ್ ಬಾಂಡ್ನ ಮಾಡುತ್ತೆ. Thus, there are 4 electron pairs around the nitrogen atom. ಈಗ ನೈಟ್ರೋಜನ್ ಆಟಮ್ ಜೊತೆಗೆ ಎಷ್ಟು ಎಲೆಕ್ಟ್ರಾನ್ ಪೇರ್ ಇದೆ, ಒಟ್ಟು 4 ಎಲೆಕ್ಟ್ರಾನ್ ಪೇರ್ ಇದೆ. ಒಂದು ಬಾಂಡ್ ಪೇರ್ ಇದೆ, ಒಂದು ಲೋನ್ ಪೇರ್ ಇದೆ, ಇನ್ನು 3 ಬಾಂಡ್ ಪೇರ್ ಇದೆ. ಸೊ ನೈಟ್ರೋಜನ್ ಸುತ್ತ ಎಷ್ಟಿದೆ, 4 ಪೇರ್ ಇದೆ. 4 ಪೇರ್ ಇತ್ತು ಅಂದ ತಕ್ಷಣ ಅದು ಏನಾಗಬೇಕು, ಟೆಟ್ರಾಹೀಡ್ರಲ್ ಶೇಪ್. ಎಕ್ಸ್ಪೆಕ್ಟೆಡ್ ಶೇಪ್ ಏನಾಗಬೇಕು, ಟೆಟ್ರಾಹೀಡ್ರಲ್ ಆಗಬೇಕು. ಇದು ನಿಮಗೆ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಹೇಳ್ತೀವಿ. ಸೆಂಟ್ರಲ್ ಆಟಮ್ ಸುತ್ತ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಅವಾಗ ಅದೇನಾಗಿರಬೇಕು, ಟೆಟ್ರಾಹೀಡ್ರಲ್ ಆಗಬೇಕು. ಇಟ್ಸ್ ಆಲ್ವೇಸ್ ಅಂಡರ್ಗೋಸ್ sp3 ಹೈಬ್ರಿಡೈಸೇಷನ್ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಶೇಪು ಡಿಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ಡಿಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಎಲ್ಲನೂ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ಒಂದು ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಸೊ ಹಂಗಾಗಿ ಏನಾಗುತ್ತೆ, ದೆ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ಸೊ ಆವಾಗ ಏನಾಗುತ್ತೆ ಅಂದರೆ ಸ್ಲೈಟ್ಲಿ 3 NH ಬಾಂಡ್ಸ್ ಏನಾಗುತ್ತೆ, ದೆ ಕಮ್ ಕ್ಲೋಸರ್ ಟು ಈಚ್ ಅದರ್. ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ರಿಯಾಕ್ಷನ್ ಆಫ್ ದಿ ಬಾಂಡ್ ಪೇರ್ ಲೋನ್ ಪೇರ್ ಆಗುತ್ತೆ. ಅವಾಗುತ್ತೆ ಸ್ಲೈಟ್ಲಿ ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಬಾಂಡ್ ಆಂಗಲ್ ಫ್ರಮ್ 109 to 107 ಡಿಗ್ರಿ ಸೆಂಟಿಗ್ರೇಡ್. ನಾನು ಹೇಳಿದೆ ಅವು ಎಲ್ಲಿ ತನಕ ಮೂವ್ ಆಗ್ತವೆ ಅಂದರೆ ಬಾಂಡ್ ಪೇರ್ ಲೋನ್ ಪೇರ್ ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ಎಲ್ಲಿ ತನಕ ರಿಪಲ್ ಆಗ್ತವೆ, ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಬರೋ ತನಕ ರಿಪಲ್ ಆಗ್ತವೆ. ಸೊ ಅದು ರಿಪಲ್ಷನ್ ಎಲ್ಲಿಗೆ ಆಗುತ್ತೆ ಅಂದರೆ ಅವಾಗ ಏನಾಗುತ್ತೆ, ಒಂದು ಬಾಂಡ್ ಪೇರ್ ಲೋನ್ ಪೇರು ಇಫ್ ದೇ ವಾಂಟ್ ಟು ಗೋ ಅವೇ ಫ್ರಮ್ ಈಚ್ ಅದರ್ ಅವಾಗ ಏನಾಗುತ್ತೆ, ಮಿಕ್ಕಿದ ಬಾಂಡ್ ಏನಾಗುತ್ತೆ, ದೇ ಹ್ಯಾವ್ ಟು ಕಮ್ ಕ್ಲೋಸರ್ ಟು ಈಚ್ ಅದರ್. ಕೊಟ್ಟಿರುವಂಥ ಸ್ಪೇಸಲ್ಲೇ ಅವು ಏನಾಗಬೇಕು, ಓರಿಯೆಂಟ್ ಆಗಿ ಕೂತ್ಕೋಬೇಕಾಗತ್ತೆ. ಸೊ ಒಂದು ದೂರ ಹೋಗ್ತು ಅಂದ ತಕ್ಷಣ ಇನ್ನು ಮಿಕ್ಕಿದ ಏನಾಗ್ತವೆ, 3 ಹತ್ತಿರ ಬರಬೇಕು. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿಂದರೆ ಬಾಂಡ್ ಆ್ಯಂಗಲ್ ಏನಾಗುತ್ತೆ, 109 ಡಿಗ್ರಿಯಿಂದ 107 ಡಿಗ್ರಿಗೆ ಡಿಕ್ರೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಬಿಕಮಿಂಗ್ ದ ಟೆಟ್ರಾಹೀಡ್ರಲ್ ದ ಸ್ಟ್ರಕ್ಚರ್ ವಿಲ್ ಬಿಕಮ್ ಪಿರಮಿಡಲ್. ದ ಬೇಸ್ ಆಫ್ ದಿ ಟ್ರಯಾಂಗಲ್ ಆಫ್ ದಿ ಪಿರಮಿಡಲ್ 3H ಏನಿದೆಯಲ್ಲ ಅವು ಬೇಸ್ ಆಫ್ ದಿ NH ಬಾಂಡ್ ಏನಿದೆಯಲ್ಲ ಬೇಸ್ ಆಫ್ ದಿ ಪಿರಮಿಡಿಗೆ ಬರ್ತವೆ. ನೈಟ್ರೋಜನ್ ಆಟಮ್ ಲೇಯಿಂಗ್ ಅಟ್ ದಿ ಅಪೆಕ್ಸ್ ಅದು ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನೈಟ್ರೋಜನ್ ಇದೆ, ನೈಟ್ರೋಜನ್ ಸುತ್ತ ಫಸ್ಟ್ ಚಿತ್ರದಲ್ಲಿ ನೋಡ್ಕೊಳ್ಳಿ, ನೈಟ್ರೋಜನ್ ಸುತ್ತ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. 3 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ 4 ಪೇರ್ ಆಫ್ ಎಲೆಕ್ಟ್ರಾನ್ ದ ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಇಸ್ ಟೆಟ್ರಾಹೀಡ್ರಲ್. ಬಟ್ ಈ ಟೆಟ್ರಾಹೀಡ್ರಲ್ ಇರಲ್ಲ. ಯಾಕಿರಲ್ಲ ಅಂತಂದರೆ ನೈಟ್ರೋಜನ್ ಏನು ಮಾಡುತ್ತೆ, ವಿಟ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಗೋಯಿಂಗ್ ಟು ಅಟ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ NH ಮಧ್ಯೆ ಇರುವಂಥ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ರಿಪಲ್ ಆದಾಗ ಏನಾಗುತ್ತೆ, ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಪಿರಮಿಡಲ್ ಶೇಪ್ ಆಗುತ್ತೆ. ಅಪೆಕ್ಸ್ಗೆ ಲೋನ್ ಪೇರ್ ಆಫ್ ಕೂತ್ಕೊಳ್ಳುತ್ತೆ. ಮಿಕ್ಕಿದ 3 ಬೇಸ್ ಆಫ್ ದಿ ಟ್ರಯಾಂಗಲ್ ಯಾವುದಕ್ಕೆ ಬರುತ್ತೆ ಅಂತಂದರೆ NH ಬಾಂಡ್ಗಳು ಕೂತ್ಕೊಳ್ಳುತ್ತೆ. ಸೊ ಶೇಪ್ ಏನಾಗುತ್ತೆ, ಪಿರಮಿಡಲ್ ಆಗುತ್ತೆ. ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ 109 to 107 ಡಿಗ್ರಿ ಸೆಂಟಿಗ್ರೇಡ್. 7 ಡಿಗ್ರಿಗೆ ಅದು ಡಿಕ್ರೀಸ್ ಆಗುತ್ತೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ನೀವು ಇದನ್ನು ಕೊಟ್ಟರೆ ಎಕ್ಸಾಮ್ಗೆ 4 ಮಾರ್ಕಿಗೆ ಏನು ಹೇಳಬೇಕು, ಅಕಾರ್ಡಿಂಗ್ ಟು ವೆಸ್ಪಾರ್ ಥಿಯರಿ ದ ಸೆಂಟ್ರಲ್ ಮೆಟಲ್ ಆಟಮ್ ಎಲೆಕ್ಟ್ರಾನ್ ಪೇರ್ decides the shape of the molecule. So some molecules they are going to have the distortion shape which can be explained on the interaction between lone pair and bond pair. So this is the postulates given by the
VSEPR theory. So based on that, I am going to explain the structure of ammonia. In ammonia, how many lone pairs are there? How many pair pairs are there? How they are going to interact? How they are going to interact? Based on that, I am going to explain the structure of ammonia. 4 ಮಾರ್ಕ್ ಕೇಳ್ತಾರೆ, ನೀವು ಬರಿಬೇಕಾಗುತ್ತೆ, ಸ್ಟ್ರಕ್ಚರ್ ಬರಿಬೇಕಾಗುತ್ತೆ, 4 ಪೇರ್ ಅರೌಂಡ್ ದಿ ನೈಟ್ರೋಜನ್ ಇದೆ ಅಂತ ಹೇಳ್ಬೇಕಾಗತ್ತೆ. ಅದರಲ್ಲಿ 3 ಬಾಂಡ್ ಪೇರು, 1 ಲೋನ್ ಪೇರು. ಸೊ ಅವು ಇಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಟೆಟ್ರಾಹೈಡ್ರಲ್ ಆಗೋದು ಬದಲು ಅವು ಪಿರಮಿಡಲ್ ಆಗ್ತವೆ. ಲೋನ್ ಪೇರ್ ಬಾಂಡ್ ಪೇರ್ ಇಂಟ್ರಾಕ್ಷನ್ಸ್ ಆಗ್ತಾ ಇರೋದಕ್ಕೋಸ್ಕರ ಒಂದು ಲೋನ್ ಪೇರ್ ಇದೆ, ಇಂಟ್ರಾಕ್ಷನ್ ಇರೋದಕ್ಕೋಸ್ಕರ 109 ಡಿಗ್ರಿಯಿಂದ 107 ಡಿಗ್ರಿಗೆ ಚೇಂಜ್ ಆಗುತ್ತೆ. ಸೊ ಶೇಪ್ ಬರಿಬೇಕು, ಬಾಂಡ್ ಆಂಗಲ್ ಬರಿಬೇಕು, ಚಿತ್ರನ ಬರಿಬೇಕು, ಡಯಾಗ್ರಾಮ್ ಬರಿಬೇಕಾಗತ್ತೆ. ಅದೇ ಥರ ಈಗ ನಾವು NH4 ತೊಗೊಳ್ಳೋಣ, NH4+ ತೊಗೊಳ್ಳೋಣ. ಇದು ನಿಮ್ಮ ಸಿಲೆಬಸ್ಗಿದೆ. ಅಗೇನ್ ಬೇಸ್ಡ್ ಆನ್ VSEPR ಥಿಯರಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ VSEPR ಥಿಯರಿನಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮದು ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ನೈಟ್ರೋಜನ್ ಇದೆ. ಅಗೇನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರಿಮೈನ್ಸ್ ದ ಸೇಮ್. 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, 1 ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಅಗೇನ್ ನೈಟ್ರೋಜನ್ ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ. ಅಗೇನ್ ಬಾಂಡ್ ಪೇರ್ ರಿಯಾಕ್ಟ್ ಆದರೆ ಈ ಸಿಚುಯೇಷನಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮದು ನೈಟ್ರೋಜನ್ ಏನು ಮಾಡುತ್ತೆ ಅಂದರೆ, ತನ್ನಲ್ಲಿರುವಂಥ ಬಾಂಡ್ ಪೇರ್ನ ಇಟ್ ಗೋಯಿಂಗ್ ಟು ಗಿವ್ ಟುವರ್ಡ್ಸ್ ದಿ hydrogen, thereby hydrogen will going to make one more bond along with a covalent bond, coordinate covalent bond with a ನೈಟ್ರೋಜನ್ ಆಗ್ತಾ ಹೋಗುತ್ತೆ. ನಿಮಗೆ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಅಂತ ಒಂದು ಬಾಂಡ್ ಇದೆ. ಈ ಬಾಂಡಲ್ಲಿ ಹೇಗಾಗುತ್ತೆ ಅಂತಂದರೆ, ಈಗ ಯೂಶಲಿ ಕೋವೆಲೆಂಟ್ ಬಾಂಡ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂದರೆ, ಈಚ್ ಆಟಮ್ ಶುಡ್ ಕಾಂಟ್ರಿಬ್ಯೂಟ್ ಈಕ್ವಲಿ. ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ ಲೀಡ್ಸ್ ಟು ಕೋವೆಲೆಂಟ್ ಬಾಂಡ್. ಅಂದ್ರೇನು, ಕೋವೆಲೆಂಟ್ ಬಾಂಡ್ ಆಗಬೇಕು ಬಿಟ್ವೀನ್ A ಆ್ಯಂಡ್ B ಅಂದರೆ A 1 ಎಲೆಕ್ಟ್ರಾನ್ ಕೊಡಬೇಕು, B 1 ಎಲೆಕ್ಟ್ರಾನ್ ಕೊಡಬೇಕು. ಅವೆರಡೂ ಕಂಬೈನ್ ಆದಾಗ ನಿಮಗೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈಕ್ವಲ್ ಶೇರಿಂಗ್ ಮ್ಯೂಚುವಲ್ ಡಿಸ್ಟ್ರಿಬ್ಯೂಷನ್, ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಲೀಡ್ಸ್ ಟು ಕೋವೆಲೆಂಟ್ ಬಾಂಡ್. A 2 ಎಲೆಕ್ಟ್ರಾನ್ ಕೊಡ್ತು, B 2 ಎಲೆಕ್ಟ್ರಾನ್ ಕೊಡ್ತು ಅಂದರೆ ಅವಾಗ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. A 3 ಕೊಡ್ತು, B 3 ಕೊಡ್ತು ಅಂದರೆ ಅವಾಗ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಪ್ರತಿಯೊಂದು ಆಟಮು ಒಂದೊಂದು ಎಲೆಕ್ಟ್ರಾನ್ನ ಕೊಡಲೇಬೇಕು, ಆವಾಗ ಆಗುತ್ತಲ್ಲ. ಅಂಥ ಟೈಪ್ ಆಫ್ ಬಾಂಡಿಂಗಿಗೆ ನಾನು ಏನಂತ ಕರಿತೀನಿ, ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತೀನಿ. ಆದರೆ ಸಮ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, 2 ಎಲೆಕ್ಟ್ರಾನ್ ದ ಎಲೆಕ್ಟ್ರಾನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಬಾಂಡ್ ಫಾರ್ಮೇಷನ್. ಒಂದು ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ಮಿನಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, ನನಗೆ 2 ಎಲೆಕ್ಟ್ರಾನ್ಸ್ ಬೇಕು. 2 ಒಂದೊಂದು ಆಟಮಿಂದ ಕೊಟ್ಟಿದ್ರೆ ಅವಾಗ ಕೋವೆಲೆಂಟ್ ಬಾಂಡ್ ಅಂತೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ, ಆ 2 ಆಟಮ್ನು ಒಂದೇ ಆಟಮ್ನ ಕೊಟ್ಬಿಟ್ಟು ಅವೆರಡು ಮಧ್ಯೆ ಬಾಂಡ್ ಫಾರ್ಮೇಷನ್ ಮಾಡಿಬಿಡುತ್ತೆ. ಸೊ ಅಂಥ ಬಾಂಡ್ಗೆ ನಾವೇನಂತ ಕರಿತೀವಿ, ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಅಂದ್ರೇನು, ಬೇಕು ಅಂದರೆ ಆ ಆಟಮು ಇನ್ ಆರ್ಡರ್ ಟು ಮೇಕ್ ಎ ಬಾಂಡ್ ತಂದು 2 ಎಲೆಕ್ಟ್ರಾನ್ ಕೊಟ್ಬಿಟ್ಟು ಬಾಂಡ್ ಫಾರ್ಮೇಷನ್ ಮಾಡ್ಕೊಡುತ್ತೆ. ಆವಾಗ ಬರುತ್ತಲ್ಲ ಬಾಂಡು, ಏನಂತ ಕರಿತೀವಿ, ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಾ ಇದೆ, ನೈಟ್ರೋಜನ್ ಸುತ್ತ ಏನಾಗ್ತಾ ಇದೆ, 4 ಎಲೆಕ್ಟ್ರಾನ್ ಪೇರೆ ಇದೆ. ಆದರೆ ಇದೇನು ಮಾಡ್ತಾ ಇದೆ ಅಂದರೆ, ಈ ಕೇಸಲ್ಲಿ ಏನು ಮಾಡ್ತಾ ಇದೆ ಅಂದರೆ, 3 ಕೋವೆಲೆಂಟ್ ಬಾಂಡು, 1 ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡು ಫಾರ್ಮೇಷನ್ ಆಗ್ತಾ ಇದೆ ಅರೌಂಡ್ ದಿ ನೈಟ್ರೋಜನ್. ಸೊ ನೈಟ್ರೋಜನ್ಗೆ ಎಷ್ಟಾಗ್ತಿದೆ, ಈಗ ಅರೌಂಡ್ ನೈಟ್ರೋಜನ್ ಏನಾಗ್ತಾ ಇದೆ, ನಿಮಗೆ 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ದೆರ್ ಇಸ್ ನೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಏನಾಗ್ತಾ ಇದೆ, there is no distortion. Therefore this diagram will going to have the tetrahedral shape and bond angle is 109 degree 29 minutes ಆಗೇ ಇದೆ. ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಇದು ಅಮೋನಿಯಾ ತೊಗೊಂಡ್ರೆ, ಫಸ್ಟ್ ಚಿತ್ರದಲ್ಲಿ ತೊಗೊಂಡ್ರೆ ಅಮೋನಿಯಾ ಸುತ್ತ ಏನಾಗ್ತಾ ಇದೆ, 4 ಬಾಂಡ್ ಪೇರೇ ಇದೆ. 3 ಇನ್ನೊಂದು ಹೈಡ್ರೋಜನ್ ಜೊತೆಗೆ. ಅಗೇನ್ ಒನ್ಸ್ ದೇ ಫಾರ್ಮ್ ದಿ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್, ದೇ ಆಸ್ ಗುಡ್ ಆಸ್ ಕೋವೆಲೆಂಟ್ ಬಾಂಡ್ ಓನ್ಲಿ. ಸೊ ಎರಡನೇ ಚಿತ್ರದಲ್ಲಿ ಏನಾಗ್ತಾ ಇದೆ, 4 ಬರ್ತಾ ಇದೆ. ಹಾಗಾಗಿ ಇದು ಶೇಪ್ ಏನಾಗ್ತಾ ಇದೆ, ಟೆಟ್ರಾಹೈಡ್ರಲ್ ಆಗ್ತಾ ಇದೆ. ಸೊ ಇಟ್ಸ್ ನಾಟ್ ಎ ಪಿರಮಿಡಲ್, ಇದು ಟೆಟ್ರಾಹೈಡ್ರಲ್ ಆಗ್ತಾ ಇದೆ. ಬಾಂಡ್ ಆ್ಯಂಗಲ್ ಎಷ್ಟಾಗ್ತಿದೆ ಅಂದರೆ 109 ಡಿಗ್ರಿ 28 ಮಿನಿಟ್ಸೇ ಬಾಂಡ್ ಆ್ಯಂಗಲ್ ಇದೆ. ಸೊ ನೀವು ಈ ಥರ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಲೋನ್ ಪೇರ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮೇಲೆ ನಮ್ಗೆ ಏನಾಗ್ತಾ ಹೋಗುತ್ತೆ, ಶೇಪು ಡಿಸೈಡ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಆಫ್ ಅಮೋನಿಯಾ ಏನಾಗ್ತಾ ಇದೆ, 3 ಬಾಂಡ್ ಪೇರು, 1 ಲೋನ್ ಪೇರ್ ಇದೆ. ಹಾಗಾಗಿ ಅದು ಪಿರಮಿಡಲ್ ಶೇಪ್ ಇರುತ್ತೆ. ಬಾಂಡ್ ಆ್ಯಂಗಲ್ ರೆಡ್ಯೂಸಸ್ ಟು 109 107ಗೆ ರೆಡ್ಯೂಸ್ ಆಗುತ್ತೆ. ಅಮೋನಿಯಂ ಮಾಲಿಕ್ಯೂಲ್ ತಗೊಂಡ್ರೆ ಅರೌಂಡ್ ದಿ ನೈಟ್ರೋಜನ್ there are 4 bond pair of electron, there is no lone pair of electron, therefore there is no distortion, there is no repulsion, therefore they are going to have the tetrahedral shape. So bond angle also remains the same. ಇದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಬೇರೆ ಎಕ್ಸಾಂಪಲ್ಸ್ ಏನಿದೆಯಲ್ಲ ಅಕೌಂಟ್ ಇವತ್ತು ಸಿಲೆಬಸ್, ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.